ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಇರಬೇಕಾಗಿಲ್ಲ ನಾವು ಅವರಿವರಂತೆ, ಇದ್ದರೆ ಸಾಕು ಯಾರಿಗೂ ಬರೇ ಆಗದಂತೆ. ನಮಗೆ ಬೇಕಿಲ್ಲ ಅವರ ಹಾಗಂತೆ ಹೀಗಂತೆ, ನಮ್ಮಷ್ಟಕ್ಕೆ ನಾವಿದ್ದರೆ ಬೇರೆಯವರ ಚಿಂತೆ. ಸುಖ ದುಃಖವನ್ನಾದರೇನಂತೆ, ಬದುಕನ್ನು ಸ್ವೀಕರಿಸೋಣ ಬಂದಂತೆ. ಅವರವರ ಚಿಂತೆ ನಮಗೆ ಯಾಕೆ? ನಮ್ಮ ಚಿಂತೆ ನಮಗೆ ಇನ್ನೊಬ್ಬರಿಗೆ ತೊಂದರೆ ಆಗದಂತೆ ನೋಡಿಕೊಂಡ್ರೆ ಸಾಕು. ಇವತ್ತು ನಾವು ಎಲ್ಲರೂ ಮಾಲೆ ಹಾಕ್ಕೊಂಡು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾರೆ. ಒಂದು ಭಕ್ತಿ, ಅಲ್ಲಿನ ಒಂದು ಮಹಿಮೆ, ಸ್ಥಳದ ಮಹಿಮೆ. ಇಷ್ಟು ಸರಿ ಹೋದೆ, ನಾನು ಅಷ್ಟು ಸರಿ ಹೋದೆ ಅಂತ ಹೇಳ್ತಾರೆ. ಆದರೆ ಎಲ್ಲರಿಗೂ ಹೋಗ್ಬೇಕು ಅಂತ ಆಸೆ, ಎಲ್ಲರಿಗೂ ಹೋಗೋಕ್ಕೆ ಆಗಲ್ಲ ಪಾಪ. ಎಷ್ಟೋ ಏನೋ ಎತ್ತೋ ಹೇಗೋ ಅಂತ ಹೇಳ್ತಾರೆ. ಅದರ ಬಗ್ಗೆ ನಾನು ಹೇಗೆ ಓಟ್ ಬರೋದನ್ನು, ಅಯ್ಯಪ್ಪ ಸ್ವಾಮಿಗೆ ದರ್ಶನಕ್ಕೆ ಎಷ್ಟು ಖರ್ಚಾಗ್ಬೋದು, ಯಾವ್ಯಾವ ಥರ ಅಲ್ಲಿ ವ್ಯವಸ್ಥೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸೋಣ ಅಂತ. ಅಂದರೆ ಇದು ಬಡತನದಲ್ಲಿ ಓಟ್ ಬರೋದು, ಶ್ರೀಮಂತರಿಗೆ ಕಾರಿನಲ್ಲಿ ಇದರಲ್ಲಿ ಅಂತ ಅಲ್ಲ ನಾನು ಹೇಳೋದು. ಓಟ್ ಬರ್ಬೋದು, ಕಾರ್ನಲ್ಲೂ ಓಟ್ ಬರ್ಬೋದು, ಟ್ರೈನಲ್ಲೂ ಓಟ್ ಬರ್ಬೋದು, ಫ್ಲೈಟಲ್ಲೂ ಓಟ್ ಬರ್ಬೋದು, ಅದೆಲ್ಲ ಮುಖ್ಯ ನನಗೆ. ನಾವು ಹೇಳೋದು ಬರೀ ಒಂದು ಆರ್ಡಿನರಿ ಬಸ್ಸಲ್ಲಿ, ಒಂದು ಟ್ರೈನಲ್ಲಿ ಓಟ್ ಬರೋಕ್ಕೆ ವ್ಯವಸ್ಥೆ ಯಾವ್ಯಾವ ಥರ ಅನ್ನೋದನ್ನು ನಾನು ತಿಳಿಸ್ತೀನಿ. ಈಗ ಎಲ್ಲ ಏನು ಮಾಡ್ತಾರೆ, ಕೇರಳದಲ್ಲಿರುವ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಹೋಗಿ ಪ್ರತಿ ವರ್ಷ ಬರ್ತಲೇ ಇರ್ತಾರೆ. ಕೆಲವರಿಗೆ ಹೋಗುವ ಆಸೆ ಇದ್ದರೂ ಆದರೆ ಭಯ ಪಟ್ಕೊಂಡು ಹೋಗೋದಿಲ್ಲ. ಈಗ ಅಲ್ಲಿ ಹೋದ ಅನುಭವವನ್ನು ನಾನು ತಿಳಿಸ್ತೀನಿ. ಸುಗಮವಾಗಿ ಹೋಗಲು ಅದಕ್ಕೆ ತಿಳಿಸ್ತೀನಿ. ಮೊದಲು ನಾವು ಬೆಂಗಳೂರಿನಿಂದ ಏನು ಮಾಡಬೇಕು, ಟ್ರೈನ್ ಬುಕ್ ಮಾಡ್ಕೋಬೇಕು. ಎಲ್ಲಿಂದಲಾಗಲಿ, ನಾನು ಬೆಂಗಳೂರಿಂದಲೇ ಅಂತಲ್ಲ, ಟ್ರೈನ್ ಬುಕ್ ಮಾಡಿಕೊಂಡು ನಾವು ಮಾಡಿದ್ದು ಹೇಳ್ತೀನಿ. ಬೆಂಗಳೂರಿಂದ ಟ್ರೈನ್ ಬುಕ್ ಮಾಡಿಕೊಂಡು, ಅಂದರೆ ತತ್ಕಾಲ್ನಲ್ಲಿ ಮಾಡಿದ್ರಿಂದ ಒಬ್ಬರಿಗೆ 550 ರೂಪಾಯಿ ಬಿತ್ತು. ಅಂದರೆ ಇನ್ನೂ ಕಡಿಮೆ ಬೀಳುತ್ತೆ, 400 ರೂಪಾಯಿ ಬೀಳುತ್ತೆ ಟ್ರೈನು. ಅಂದರೆ ಮಲಿಕೊಂಡು ಹೋಗೋದು ಗೊತ್ತಾಯ್ತು, ಚೆನ್ನಾಗಿರುತ್ತೆ. ಕೊಟ್ಟರೆ ಮಲಿಕೊಂಡು ಹೋಗ್ಬೋದು. ಒಬ್ಬರಿಗೆ 550 ರೂಪಾಯಿ ಬೀಳುತ್ತೆ. ಅಂದರೆ 400 ರೂಪಾಯಿ. ಬೇರೆ ಜಾಸ್ತಿ ಬೇಗ ಮುಂಚೆ ಮಾಡಿದ್ರೆ 400 ರೂಪಾಯಿ ಬೀಳುತ್ತೆ ತತ್ಕಾಲ್ನಲ್ಲಿ. ಬುಕ್ ಮಾಡಿ ತತ್ಕಾಲ್ನಲ್ಲಿ ಮಾಡ್ತಾರೆ. ಅದಕ್ಕೆ ಆವಾಗ ಬುಕ್ ಮಾಡಿದ್ಮೇಲೆ ಒಬ್ಬರಿಗೆ 550 ರೂಪಾಯಿ ಬೀಳುತ್ತೆ. ರಾತ್ರಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನಲ್ಲಿ 8:10ಕ್ಕೆ ರೈಲು ಬಿಡ್ತಾನೆ. ರಾತ್ರಿ 8:10ಕ್ಕೆ ಇದೆ. ಬೇಗ ರಾತ್ರಿ ಹೊತ್ತು ಹೋಗಬೇಕು ಅಂತಂದರೆ ಮುಂಚೆನೇ ಹೋಗಬೇಕು, ಅದಕ್ಕೆ ಚೆನ್ನಾಗಿರುತ್ತೆ. 8:10ಕ್ಕೆ ಹೋದರೆ ಮೆಜೆಸ್ಟಿಕ್ ರೈಲ್ವೆ ಬಿಟ್ಟು ಬೆಳಗ್ಗೆ 9:50ಕ್ಕೆ ಕೇರಳ ಚಿಂಗ್ಳೂರು ರೈಲ್ವೆ ಸ್ಟೇಷನ್ಗೆ ತಲುಪ್ತಾನೆ. ಎಷ್ಟಕ್ಕೆ? 9:50ಕ್ಕೆ ಚಿಂಗ್ಳೂರು ರೈಲ್ವೆ ಸ್ಟೇಷನ್ ತಲುಪ್ತಾನೆ. ಗೊತ್ತಾಯ್ತಾ? ಎಷ್ಟು ಆಯಿತು? 8:10ರಿಂದ 9:10, 10:10, 11:10, 12:10, 1:10, 2:10, 3:10, 4:10, 5:10, 6:10, 7:10, 8:10, 9:10, 10:10. ಸುಮಾರು 9 ಗಂಟೆ ಪ್ರಯಾಣ ಆಯಿತು. ಅಲ್ಲಿ ತಿರ್ಗಿ ಏನಾಯಿತು, ಅವು 8:10ಕ್ಕೆ ಬಿಟ್ಟು 9:50ಕ್ಕೆ ತಲುಪಿದ್ವು. ಇಳಿದ್ಬಿಟ್ಟು ಅಲ್ಲಿ ಇಳಿದ್ಬಿಟ್ಟು ತಿಂಡಿ ಗಿಂಡಿ ಸ್ನಾನ ಗೀನ ಎಲ್ಲ ಮಾಡಿಕೊಂಡು ಅಲ್ಲಿಂದ ಬಿಡ್ಬೋದು ಬಸ್. ಎಲ್ಲಿಗೆ? ಪಂಪಾಗೆ ಬಿಡಬೇಕು. ಅಲ್ಲಿಂದ ಪಂಪಾಗೆ ಹೋಗಬೇಕು. ಪಂಪ ಅಂದರೆ ಸುಮಾರು 90 ಕಿಲೋಮೀಟ್ರ್ ಇಲ್ಲಿಗೆ ರೈಲ್ವೆ ಸ್ಟೇಷನಿಂದ. ಅಂದರೆ 138 ರೂಪಾಯಿ ಬಸ್ನಲ್ಲಿ 138 ರೂಪಾಯಿ ಬಸ್ ಚಾರ್ಜ್ ಆಗುತ್ತೆ ಒಬ್ಬರಿಗೆ 138 ರೂಪಾಯಿ ಬಸ್ ಚಾರ್ಜ್ ಆಗುತ್ತೆ ಅಲ್ಲಿಂದ. ಇಲ್ಲಿಂದ 400 ಇಲ್ಲಾಂದರೆ 550 ಪ್ಲಸ್ 138 ರೂಪಾಯಿ ಅಲ್ಲಿಂದ ಹೋಗೋದಕ್ಕೆ ನಾನು ಹೇಳ್ತಾ ಇರೋದು. ಹೋದರೆ ಅಲ್ಲಿ 3 ಗಂಟೆ ಪ್ರಯಾಣ ಹಿಡಿಯುತ್ತೆ. ಅಲ್ಲಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿಕೊಂಡು, ಪಂಪಾ ತನಕ ಬಸ್ ಹೋಗುತ್ತೆ. ಪಂಪಾದಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿ ಎಲ್ಲ ಬೇಕಾದ್ರೆ ತಿಂಡಿ ಗಿಂಡಿ ವ್ಯವಸ್ಥೆ ಅಲ್ಲಿ ಹೋಟ್ಲುಗಳಲ್ಲಿ ಇರುತ್ತೆ, ಮಾಡಿಕೊಂಡು ಕಾಫಿ ಗೀಫಿ ನಿಮ್ಗೇನು ಬೇಕೋ ತಿಂದ್ಕೊಂಡು ಅಲ್ಲಿಂದ ಹೊರಟ್ರೆ ಸುಮಾರು 5 ಕಿಲೋಮೀಟ್ರು ಬೆಟ್ಟ ಹತ್ತಬೇಕು ಅಂತಂದರೆ ಕೆಲವು ದಾರಿನಲ್ಲಿ ಕಡ್ದಾಗಿದೆ, ಅಲ್ಲಿ ಹತ್ತಬೇಕು. ಹೋಗ್ತಾ ಸುಲಭ ಆಗುತ್ತೆ. ಮೊದಲು ಕಷ್ಟ ಆಗುತ್ತೆ, ಗೊತ್ತಾಯ್ತಾ? ಸ್ವಲ್ಪ ನಿಧಾನಕ್ಕೆ ಹೋಗಿ. ಆದರೆ ಏನು ತಿನ್ಕೊಂಡು ಹೋದರೆ ಆಯಾಸ ಆಗುತ್ತೆ.
ಆದಷ್ಟು ಹೊಟ್ಟೆ ಖಾಲಿ ಬಿಟ್ಕೊಂಡು ಹೋದರೆ ಭಾಳ ಒಳ್ಳೆಯದು ಹತ್ತೋದಕ್ಕೆ. ಮಧ್ಯೆ ಸಿಗ್ತಾ ಇರತ್ತೆ, ಏನು ಬೇಕೋ ಹಣ್ಣುಗಳು ಇಟ್ಟಿರ್ತಾರೆ, ಜ್ಯೂಸು ಇಟ್ಟಿರ್ತಾರೆ, ಇದೆಲ್ಲ ದುಡ್ಡು ಕೊಟ್ಟು ನಾವು ಕೊಂಡ್ಕೊಂಡು ತೊಗೋಬೋದಲ್ಲಿ ದಾರಿನಲ್ಲಿ. ಎಲ್ಲ ಪಕ್ಷಿಗಳು ಪ್ರಾಣಿಗಳು ಎಲ್ಲ ನೋಡ್ಬೋದು ಅಕ್ಕಪಕ್ಕ ನಾವೆಲ್ಲ, ಗೊತ್ತಾಯ್ತಾ? ಭಾಳ ಸೊಗಸಾಗಿರುತ್ತೆ ಇದನ್ನು. ಅಲ್ಲಿಂದ ಹೊರಟ್ರೆ ಒಂದು ಸುಮಾರು 1.5 ಗಂಟೆ 2 ಗಂಟೆ ಬೇಕು ಹತ್ತೋದಕ್ಕೆ. ಅಲ್ಲಿಂದ 5 ಕಿಲೋಮೀಟ್ರ್ ಹತ್ತೋದಕ್ಕೆ ಸುಮಾರು 1.5 ಗಂಟೆಯಿಂದ 2 ಗಂಟೆ ಸಮಯ ಹಿಡಿಯುತ್ತೆ. ಹತ್ತಿ ಹೋದರೆ ನಂತರ ಅಲ್ಲಿ 18 ಮೆಟ್ಟುಗಳಿರುವ ಅಯ್ಯಪ್ಪನ ದರ್ಶನವನ್ನು ನಾವು ಮಾಡ್ಬೋದು. ಆದರೆ 18 ಮೆಟ್ಟಲು ಎಲ್ಲರೂ ಹೊತ್ತಕ್ಕಾಗಲ್ಲ. ಇಡಿಮುಡಿ ಕಟ್ಕೊಂಡು ಇಡಿಮುಡಿ ಹೊತ್ಕೊಂಡು ಹೋಗಿರೋರು ಮಾತ್ರ 18 ಮೆಟ್ಟಲುಗಳನ್ನ ಹತ್ತಿ ದರ್ಶನ ಮಾಡ್ಬೋದು. ಮಿಕ್ಕಿದವ್ರಿಗೆ ಪಕ್ಕದಲ್ಲಿ ನೋಡಿಕೊಂಡು ಆ ಪಕ್ಕದಲ್ಲಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬೇರೆ ಕಡೆಯಿಂದ ಬರ್ಬೋದೇ ಹೊರತು 18 ಮೆಟ್ಲು ಮಾತ್ರ ಬಿಡಲ್ಲ ಅವರು. ಇಡಿಮುಡಿ ಕಟ್ಕೊಂಡು ಹೋದವ್ರಿಗೆ ಮಾತ್ರ 18 ಮೆಟ್ಲು ಬಿಡ್ತಾರೆ. ಅಲ್ಲಿ ಅಯ್ಯಪ್ಪ ಸ್ವಾಮಿನ ನೋಡ್ಬೋದು. ಭಾಳ ಸೊಗಸಾಗಿದೆ ಮೂರ್ತಿ. ಅಯ್ಯಪ್ಪ ಸ್ವಾಮಿ ಅಂದರೆ ಮಗು ತಾನೇ, ಮಗು ಅವತಾರದಲ್ಲಿನೇ ಚಿಕ್ಕದು ಒಂದು ವಿಗ್ರಹ. ಭಾಳ ಸೊಗಸಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಮುದ್ದಾಗಿದೆ. ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿಕೊಂಡು ತಳಗಡೆಗೆ ಇಳಿದ್ಬಿಟ್ಟು ಅಲ್ಲಿಂದ ತಿರ್ಗಾ ಪಂಪಾಗಿ ಬಂದು ಪಂಪಾಯಿಂದ ಅಲ್ಲೇ ಲಾಡ್ಜು ಗಿಡ್ಜು ಎಲ್ಲ ಇದೆ, ಅಲ್ಲೇ ಬೇಕಾದ್ರೆ ಉಳ್ಕೋಬೋದು. ಇಲ್ಲಾಂದರೆ ಚಿಂಗನೂರಿಗೆ ಅಲ್ಲಿಂದ ಸುಮಾರು 3 ಗಂಟೆ ಪ್ರಯಾಣ ಆಗುತ್ತೆ ಚಿಂಗನೂರಿಗೆ ಬಂದು ತಿರ್ಗಾ ಬೇಕಾದರೆ ನೀವು ತಿರುವನಂತಪುರಕ್ಕೆ ಹೋಗ್ಬೋದು. ತಿರುವನಂತಪುರದಲ್ಲಿ ಅನಂತ ಪದ್ಮನಾಭ ಸ್ವಾಮಿ ದರ್ಶನ ಮಾಡ್ಬೋದು. ಅಲ್ಲಿಂದ ಸುಮಾರು 65 ರೂಪಾಯಿ ಚಾರ್ಜ್ ಆಗುತ್ತೆ ಟ್ರೈನಲ್ಲಿ. ರಾತ್ರಿ ಬಸ್ಸಿದೆ, ಟ್ರೈನ್ ಇದೆ ರಾತ್ರಿ ಎಲ್ಲ 1 ಮೇಲೆ 1 3 4 ಅವೆಲ್ಲ ಟ್ರೈನ್ ಇದೆ. ಅಲ್ಲಿ ಹೋಗಿ ಅನಂತ ಪದ್ಮನಾಭ ಸ್ವಾಮಿನ ದರ್ಶನ ಮಾಡ್ಕೋಬೋದು. ರೈಲ್ವೆ ಸ್ಟೇಷನಿಂದ 1-1.5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಎಲ್ಲಿ ತಿರುವನಂತಪುರ ರೈಲ್ವೆ ಸ್ಟೇಷನಿಂದ ಅನಂತ ಪದ್ಮನಾಭ ದೇವಸ್ಥಾನ 1-1.5 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ದೇವಸ್ಥಾನದಲ್ಲಿ 3:30ಯಿಂದ ತಿರ್ಗಾ 4:15ಗೆ ದರ್ಶನ ಇದೆ. ತಿರ್ಗಾ 6:30ಯಿಂದ 7:15ಗೆ ದರ್ಶನ ಇದೆ. ತಿರ್ಗಾ 8:30ಯಿಂದ 9:15ಗೆ ದರ್ಶನ ಇದೆ. ಆ ಥರ ಎಲ್ಲ 1 ಗಂಟೆ ಬಿಟ್ಟು 1 ಗಂಟೆ ದರ್ಶನಗಳು ಕೊಡ್ತಾರೆ. ಭಾಳ ಸೊಗಸಾಗಿದೆ. ಅನಂತ ಪದ್ಮನಾಭನ ನೋಡಲು ದೊಡ್ಡ ಅವತಾರ. ಆದಿ ಮಧ್ಯ ಅಂತ್ಯ ಅಂತ 3 ದೇವಸ್ಥಾನಗಳಲ್ಲಿ ಒಂದೇ ಇದನ್ನು ನಾವು ಅನಂತ ಪದ್ಮನಾಭ ಸ್ವಾಮಿನ ನೋಡ್ಬೋದು. ಅಲ್ಲಿಂದ ಮುಗಿಸ್ಕೊಂಡು ತಿರ್ಗಾ ಅನಂತ ಪದ್ಮನಾಭ ಮುಗಿಸ್ಕೊಂಡು 12:40ಕ್ಕೆ ಟ್ರೈನ್ ಇದೆ ಬೆಳಿಗ್ಗೆ ಮಧ್ಯಾಹ್ನ. ಅದನ್ನು ಮುಗಿಸ್ಕೊಂಡು ತಿರ್ಗಾ ಅಲ್ಲಿ ಹತ್ತಿದ್ರೆ ನಾವು ಬೆಂಗಳೂರಿಗೆ ಬೆಳಿಗ್ಗೆ 7 ಗಂಟೆಗೆ ತಲುಪ್ಬೋದು. ಇಷ್ಟು ನಾವು ಅಂದರೆ ಊಟ ತಿಂಡಿ ವ್ಯವಸ್ಥೆ ಮಾತ್ರ ಅಲ್ಲಿ ಚೆನ್ನಾಗಿರಲ್ಲ. ಈ ಹೋಟ್ಲುಗಳಲ್ಲಿ ನಮ್ಮ ಕರ್ನಾಟಕದಲ್ಲಿದ್ದಾಗಿರಲ್ಲ. ನೀವು ನೋಡ್ಕೋಬೋದು, ನಿಮ್ಮ ವ್ಯವಸ್ಥೆ ನೋಡಿಕೊಂಡು ಹೋಗ್ಬೋದು. ನಮ್ಮ ಕರ್ನಾಟಕದಲ್ಲಾದರೆ ಭಾಳ ಸೊಗಸಾಗಿರುತ್ತೆ. ಆದರೆ ಅಲ್ಲಿ ಹೋಟ್ಲುಗಳಲ್ಲಿ ಇದರಲ್ಲಿ ನೀವು ಸೊಗಸಾಗಿಲ್ಲ ಅಂತ ಕೆಲವರು ಹೇಳ್ತಾರೆ, ಗೊತ್ತಾಯ್ತಾ? ಅದರಿಂದ ನೀವೇ ನೋಡಿಕೊಂಡು ಮಾಡ್ಕೋಬೋದು. ಭಾಳ ಸೊಗಸಾಗಿದೆ. ಎಲ್ಲ ಹೋಗಿ ಅಲ್ಲಿನ ದರ್ಶನವನ್ನು ಪಡ್ಕೊಂಡು ಬನ್ನಿ. ಆಮೇಲೆ ವಿಡಿಯೋ ಹಾಕಿದ್ದೀನಿ ಅಲ್ಲಿಂದೆಲ್ಲ ನೋಡಿ, ಗೊತ್ತಾಯ್ತಾ? ನಮ್ಮ ಆ ಒಂದು ಸೊಗಸನ್ನು ನೋಡಬೇಕು. ನಿಜವಾಗಲೂ ಒಂದು ಸರಿ ಹೋಗಿ ಆ ಭೂಮಿಯನ್ನು ತುಳಿಬೇಕು, ಅಲ್ಲಿನ ವ್ಯವಸ್ಥೆಯನ್ನು ನೋಡಬೇಕು. ಅಂದರೆ ಈಗ ನಾವು ಹೋಗಿದ್ದು ಆಗಸ್ಟ್ನಲ್ಲಿ. ಡಿಸೆಂಬರ್ ಅಂಥ ಟೈಮ್ನಲ್ಲೆಲ್ಲ ಹೋದರೆ ಜನ ಜಾಸ್ತಿ, ಈಗ ಜನ ಕಡಿಮೆ, ಬೇಗ ದರ್ಶನ ಆಗುತ್ತೆ ಆಯಿತು. ನೋಡ್ಕೊಂಡು ಹೋಗ್ಬೇಕಷ್ಟೇ. ನೀವೆಲ್ಲ ಯಾವ್ಯಾವ ಬಾಲ್ ತೆಗಿತಾರೆ ಏನು ಎತ್ತ ಅಂತ ನೋಡಿಕೊಂಡು ವ್ಯವಸ್ಥೆ ಮಾಡಿಕೊಂಡು ಹೋಗ್ಬೇಕು. ಆದರೆ ಎಲ್ಲೇ ಹೋಗಿ ಆ ಒಂದು ಭೂಮಿನ ತುಳಿದು ಆ ಪವಿತ್ರವಾದ ಸ್ಥಳವನ್ನು ಮಹಿಮೆ ಆ ನದಿಗಳಲ್ಲಿ ಸ್ನಾನ ಮಾಡ್ಕೊಂಡು ಬಂದರೆ ಎಷ್ಟೋ ನಿಜವಾಗ್ಲೂ ದೇವರು ಕರುಣಿಸ್ತಾರೆ, ಒಳ್ಳೆಯದಾಗತ್ತೆ, ಆಯಿತಾ? ಇದರಿಂದ ಎಲ್ಲ ನೋಡಿಕೊಂಡು ಹೋಗಿ ಬನ್ನಿ. ನಮ್ಮ ಹೆಬ್ಬಳದೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು. ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 22/8/2026 ಶನಿವಾರ. ಶ್ರೀ ಫಲಾಭವನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು ಶ್ರಾವಣ ಮಾಸ, ಶುಕ್ಲಪಕ್ಷ, ತಿಥಿ ದಶಮಿ, ರಾತ್ರಿ 1:14, ನಕ್ಷತ್ರ ಜ್ಯೇಷ್ಠ, ಹಗಲು 3:30, ಮಳೆ ಮಖ 3ನೇ ಪಾದ, ರಾಹುಕಾಲ 9:19ರಿಂದ 10:52, ಕುಳಿಕ ಕಾಲ 6:12ರಿಂದ 7:46, ಯಮಗಂಡ ಕಾಲ 1:59ರಿಂದ 3:32. ಇವತ್ತು 2ನೇ ಶ್ರಾವಣ ಶನಿವಾರ. ಎಲ್ಲರೂ ಎಲ್ಲ ಮನೆಗಳಿಗೂ ಹೋಗಿ ಉಲಾವೆತ್ತಿ, ಗೊತ್ತಾಯ್ತಾ? ನಾವು ಶ್ರೀ ಲಕ್ಷ್ಮೀ ವೆಂಕಟೇಶಾಯ ಮಂಗಳಂ, ಶ್ರೀ ಲಕ್ಷ್ಮೀ ನರಸಿಂಹಾಯ ಮಂಗಳಂ,
ನಿಮ್ಮ ದೇವರುಗಳ ಹೆಸರುಗಳನ್ನ ಹೇಳ್ಕೊಂಡು ಎಲ್ಲ ಮನೆಗಳಿಗೂ ಉಲಾವೆತ್ತಿ ನಮ್ಮ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ, ನಮ್ಮ ಸನಾತನ ಧರ್ಮವನ್ನು ನಾವು ಪರಿಪಾಲಿಸೋಣ, ಬಿಡೋದು ಬೇಡ. ಗೊತ್ತಾಯ್ತಾ? ನಾವು ಯಾವಾಗಲೂ ನಮ್ಮ ಸನಾತನ ಧರ್ಮದ ಪ್ರಕಾರನೇ ನಾವು ಹೋಗಬೇಕು. ಆವಾಗ ಹೋದಾಗಲೇ ನಮ್ಮ ಅಭಿವೃದ್ಧಿ, ನಮ್ಮ ಎಲ್ಲನೂ ಒಳ್ಳೆಯದಾಗೋದು. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು ಮದುವೆಯಾದ ದಂಪತಿಗಳಿಗೂ ನಮ್ಮ ಹೆಬ್ಬಳದ ಚಿಕ್ಕಮಾತಾ ಕಡೆಯಿಂದ ಶುಭಕಾಮನೆಗಳು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿಂದ ಕೇಳ್ಕೊತೀನಿ. ನಮ್ಮ ಹೆಬ್ಬಳದ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗೋದು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.